ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಜನರು ಮೆಚ್ಚಿರುವಂತ ಒಬ್ಬ ಧೀಮಂತ ನಾಯಕ ಅಂದ್ರೆ ಸಂತೋಷ್ ಎಸ್ಲಾಡ್. ಅವರು ಮಾಡಿರುವ ಯಾವುದೇ ಕಾರ್ಯವಾದ್ರೂ ಅದು ಜನರ ಒಳಿತಿಗೆ ಮಾಡಿರುವಂತದ್ದು. ಈ ಹಿಂದಿನ ವಿಡಿಯೋದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಯಾವೆಲ್ಲ ಯೋಜನೆಗಳನ್ನ ಜಾರಿ ಮಾಡಲು ಕಾರಣರಾದ್ರು ಎಂಬುದನ್ನ ಹೇಳಿದ್ದಾಯ್ತು. ಈ ವಿಡಿಯೋದಲ್ಲಿ ಅವರು ಮಾಡಿರುವಂತ ಯೋಜನೆಗಳನ್ನ ವಿವರವಾಗಿ ನೋಡ್ಕೊಂಡು ಬರೋಣ. ಮೊದಲಿಗೆ ಕಾರ್ಮಿಕರಿಗೆ ಕನಿಷ್ಠ ವೇತನ. ಈ ಯೋಜನೆ ಕುರಿತು ರಾಜ್ಯ ಸರ್ಕಾರದಿಂದ ಅಧಿಸೂಚನೆ ಈಗಾಗಲೇ ಪ್ರಕಟವಾಗಿದೆ. ಇದು ನಾಡಿನ ಶ್ರಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ನೀಡಲಾದ ಭರ್ಜರಿ ಕೊಡುಗೆ ಎಂದರೆ ತಪ್ಪಾಗದು. ಈ ಯೋಜನೆಯಿಂದ ಸಾಕಷ್ಟು ಶ್ರಮಜೀವಿಗಳು ಉತ್ತಮ ಬದುಕನ್ನ ಕಟ್ಟಿಕೊಳ್ಳಬಹುದು. ಇಂತಹ ಯೋಜನೆಗಳು ಜಾರಿಯಾಗಿರುವ ಹಿಂದೆ ಸಂತೋಷ್ ಲಾಡ್ ಅವರ ಒತ್ತಾಸೆ ಮತ್ತು ಪರಿಶ್ರಮವಿದೆ. ಈ ಬಾರಿ ಹೊರಡಿಸಿರುವ ಕನಿಷ್ಠ ವೇತನ ಅಧಿಸೂಚನೆಯ ಮುಖ್ಯ ಅಂಶಗಳೇನೆಂದ್ರೆ, ಉದ್ದಿಮೆಗಳನ್ನ ವಿಂಗಡಿಸಿ ಅಧಿಸೂಚನೆ ಹೊರಡಿಸುವುದು. ಇದರ ಬಗ್ಗೆ ಇನ್ನೂ ನೋಡೋದಾದ್ರೆ, ಕಾರ್ಮಿಕರ ಕೆಲಸ ಮತ್ತು ಅವರು ಹೊಂದಿರುವ ಕುಶಲತೆಯ ಆಧಾರದ ಮೇಲೆ ವೇತನ ನಿಗದಿ, ದಿನಕ್ಕೆ ಮತ್ತು ತಿಂಗಳಿಗೆ ಎಷ್ಟು ವೇತನ ಎಂಬುದಕ್ಕೆ ಸ್ಪಷ್ಟನೆ, ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಕಡೆಗೂ ಗಮನ, ಬೆಲೆ ಏರಿಕೆ ಸೂಚ್ಯಂಕ, ಹಣದುಬ್ಬರ, ಜೀವನ ನಿರ್ವಹಣೆ ವೆಚ್ಚ, ಕೆಲಸದ ಲಭ್ಯತೆ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಪರಿಷ್ಕರಣೆ, ಕಾರ್ಮಿಕ ಸಂಘಟನೆಗಳ ಅಭಿಪ್ರಾಯಕ್ಕೂ ಮನ್ನಣೆ, ಆಕ್ಷೇಪಣೆಗಳಿಗೂ ಅವಕಾಶ. 2. ಕರ್ನಾಟಕ ಕಡ್ಡಾಯ ಉಪಧನ ಕಾಯ್ದೆ. ಇದು ಕಾರ್ಮಿಕ ಇಲಾಖೆಯ ಮತ್ತೊಂದು ಕ್ರಾಂತಿಕಾರಕ ಕ್ರಮ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮುತುವರ್ಜಿಯಿಂದ ಈ ಕಾಯ್ದೆಗೆ ಒಂದು ರೂಪ ಬಂದಿದ್ದು ಎಲ್ಲ ಕಾರ್ಮಿಕರಿಗೆ ಅನುಕೂಲವಾಗಿದೆ. ಈ ಕಾಯ್ದೆಯಲ್ಲಿ ಹಲವು ಅಂಶಗಳಿದ್ದು ಉಪಧನಕ್ಕೆ ಅರ್ಹರಾದ ಎಲ್ಲರನ್ನ ಅದನ್ನು ಪಡೆಯಬೇಕು ಎಂಬುದು ಇವರ ಆಶಯವಾಗಿದೆ. ಕಂಪನಿ ಮುಚ್ಚಿದರೆ, ದಿವಾಳಿಯಾದರೆ ಅಥವಾ ಇತರ ತೊಂದರೆಯಲ್ಲಿ ಸಿಕ್ಕಿಕೊಂಡರೆ ಕಾರ್ಮಿಕರ ಉಪಧನ ಸುರಕ್ಷಿತವಾಗಲಿದೆ. ಸಾಕಷ್ಟು ಸಂಸ್ಥೆಗಳು, ಕಾರ್ಖಾನೆಗಳು, ಉದ್ಯಮಗಳು ನಾನಾ ಕಾರಣದಿಂದ ಮುಚ್ಚಿದರೆ ಅಲ್ಲಿನ ಉದ್ಯೋಗಿಗಳ ಉಪಧನಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ. ಉಪಧನ ನಿಧಿಯ ಭದ್ರತೆ ಇರುವ ಕಾರಣಕ್ಕೆ ನಿಯಂತ್ರಣ ಪ್ರಾಧಿಕಾರದ ಮುಂದೆ ಪ್ರಕರಣಗಳು ಇತ್ತೀಚೆಗೆ ಕಡಿಮೆಯಾಗಿರುವುದು ಈ ಕಾಯ್ದೆಯಿಂದ ಆಗಿರುವ ಮತ್ತೊಂದು ಪ್ರಮುಖ ಲಾಭವಾಗಿದೆ. 3. ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ ರಚನೆ. ನಮ್ಮ ಆರ್ಥಿಕತೆಯಲ್ಲಿ ಸಾಕಷ್ಟು ಕಾರ್ಮಿಕರು ಹೊರಗುತ್ತಿಗೆಯಿಂದಲೇ ಕೆಲಸ ಮಾಡುತ್ತಾರೆ. ಇವರಿಗೂ ಈಗ ಒಂದಷ್ಟು ನೆಮ್ಮದಿಯನ್ನ ಕಾರ್ಮಿಕ ಇಲಾಖೆ ನೀಡಿದೆ. ಹೊರಗುತ್ತಿಗೆ ಕಾರ್ಮಿಕರು ಹಲವಾರು ತೊಂದರೆಯಲ್ಲಿ ಸಿಲುಕಿದ್ರು. ಹೊರಗುತ್ತಿಗೆಯಲ್ಲಿರುವವರು ಎಂಬ ಕಾರಣಕ್ಕೆ ಉದ್ಯೋಗದಾತರು ಅವರಿಗೆ ತೊಂದರೆ ನೀಡುವುದು, ಈ ಎಲ್ಲಾ ಕಾರಣಕ್ಕೂ ಫುಲ್ ಸ್ಟಾಪ್ ಅನ್ನು ನೀಡುವ ಸಮಯ ಬಂದಿದೆ. ಮಾನ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಕಾಳಜಿಯಿಂದಾಗಿ ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ ರಚನೆಯಾಗಿದೆ. ಇದನ್ನ ಬೀದರ್ನಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನ ಮಾಡಿದ್ರಿಂದ ಬೀದರ್ ಮಾದರಿ ಎಂದು ಕರೆಯಲಾಗುತ್ತದೆ. ಈ ಸಮಿತಿಯ ಪ್ರಮುಖ ಅಂಶಗಳು ಏನು ಎಂಬುದನ್ನು ನೋಡೋಣ. ಪ್ರತಿ ಜಿಲ್ಲೆಯಲ್ಲಿ ಹೊರಗುತ್ತಿಗೆ ಕಾರ್ಮಿಕರ ಸೇವೆ ಒದಗಿಸುವ ಸಮಿತಿ ರಚನೆ. ಇದರ ಮೂಲಕವೇ ಕಾರ್ಮಿಕರ ಸೇವೆ ಒದಗಿಸುವುದು ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಿಸುವ ಮಹತ್ವದ ಉದ್ದೇಶವಾಗಿದೆ. ಮೈಸೂರು, ಧಾರವಾಡ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಅನುಷ್ಠಾನಕ್ಕೆ ತರಲು ಯೋಜನೆ ರೂಪಿಸಲಾಗಿದೆ. 4. ಉದ್ಯೋಗಾರ್ಹತೆ ಹೆಚ್ಚಿಸಲು ತರಬೇತಿ. ಇಲಾಖೆ ಜಾರಿ ಮಾಡಿರುವಂತಹ ಮತ್ತೊಂದು ಮಹತ್ವದ ಕ್ರಮಗಳಲ್ಲಿ ಇದು ಒಂದು. ಎಷ್ಟೋ ಅಭ್ಯರ್ಥಿಗಳು ಶಿಕ್ಷಣ ಪಡೆದಿರುತ್ತಾರೆ, ಆದರೆ ಅವರಿಗೆ ಸರಿಯಾದ ಕೆಲಸ ಸಿಗುವುದಿಲ್ಲ. ಕಾರಣ, ಅವರಿಗೆ ವಿದ್ಯಾರ್ಥಿಗೆ ಸರಿಯಾಗಿ ಕೌಶಲ ತರಬೇತಿ ಇಲ್ಲದಿರುವುದು. ಇದನ್ನು ತಿಳಿದ ಕಾರ್ಮಿಕ ಇಲಾಖೆ ಈಗ ಆ ಕೊರತೆಯನ್ನ ನೀಗಲು ಆನ್ ಜಾಬ್ ಟ್ರೈನಿಂಗ್ಗೆ ಅವಕಾಶ ನೀಡುತ್ತಿದೆ. SSLC, PUC, ITI, ಡಿಪ್ಲೊಮೊ, ಇಂಜಿನಿಯರಿಂಗ್ ಅಧ್ಯಯನ ಮಾಡಿದ ಯುವಕರನ್ನ ಗುರುತಿಸಿ ಅವರಿಗೆ 24 ರಿಂದ 36 ತಿಂಗಳುಗಳ ಅವಧಿ ಆನ್ ಜಾಬ್ ಟ್ರೈನಿಂಗ್ ಅನ್ನ ನೀಡಲಾಗುವುದು. ಕಾರ್ಮಿಕ ಇಲಾಖೆ ನೀಡಿರುವ ಕನಿಷ್ಠ ವೇತನದ ಪ್ರಕಾರ ತರಬೇತಿ ಅವಧಿಯಲ್ಲಿ ಅಭ್ಯರ್ಥಿಗಳಿಗೆ ಶಿಷ್ಯ ವೇತನ ನೀಡಲಾಗುತ್ತದೆ. ತರಬೇತಿ ಮುಗಿದ ನಂತರ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಅನುಭವ ಪ್ರಮಾಣ ಪತ್ರವನ್ನು ಒದಗಿಸಲಾಗುವುದು. ಇನ್ನು ಹೀಗೆ ಅನೇಕ ಮಹತ್ತರದ ಕಾರ್ಯಗಳು, ಯೋಜನೆಗಳು ಇವೆ. ಇವುಗಳನ್ನ ಮುಂದಿನ ಭಾಗದಲ್ಲಿ ಹೇಳ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.